ಸೊ ಹೇ ಗೈಸ್ ನಮಸ್ಕಾರ, ನಾನು ನಿಮ್ಮ ಬೀದರ್ ಪ್ರಕಾಶ್. ಎಲ್ಲರಿಗೆ ನಮಸ್ಕಾರ, ಸ್ವಾಗತ. ನಮ್ಮ ಈ ಬ್ಲಾಗ್ ದಾಗೆ ನಿಮ್ಮ ಸಾಥ್ ಕೊಟ್ಟಿನ ಎಂಟ್ರಿ ಆಗಿ ನಿಮ್ಗೆಲ್ಲರಿಗೆ ಥ್ಯಾಂಕ್ ಫುಲ್ ಅಂತೀನಿ. 2 ಬ್ಲಾಗ್ ನೋಡಿದ್ರೆ, ಸೊ ಇದು 3rd ಬ್ಲಾಗ್ ಅದ. ಸೊ ಈಗ ನಾ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂದ್ರೆ ಈಗ ಔರಾದ್ ಬಲ್ಲಿ. ಸೊ ಔರಾದ್ ಬಲ್ಲಿ ಏನೋ ಸ್ಪಾಟ್ಸ್ ಗಳು ಅವ. ಸೊ ಇಷ್ಟ ಸ್ಟೋರಿ ಬೇಕಿತ್ತು. ನಾನು ಒಂದು ಔರಾದು, ಒಂದು ಹುಮ್ನಾಬಾದ್, ಮತ್ತೆ ಒಂದು ಬಾಲ್ಕಿ ಅಂತ. ಸೊ ಬಾಲ್ಕಿ ಮತ್ತೆ ಹುಮ್ನಾಬಾದ್ 50-50 ಐತಿ ನಿಮ್ದು. ಸೊ ಅವ್ರ ಸ್ವಲ್ಪ ಭಾಳ ಗಾಳಿ ಬಂದ, ಸ್ವಲ್ಪ ಏನೋ ಗೊತ್ತಾಯ್ತು ಇಲ್ಲಿ ಲೊಕೇಶನ್ ಅಂದ್ರೆ ಇಲ್ಲಿ ಬಂದು ಮನ್ಸು ತೋಡ್ದಿ ಕುಂತೀನಿ ನಾನು. ಬರ ನಿಮ್ನ ತೋರಿಸ್ತೀನಿ ಡೀಟೇಲಿ. ಅಷ್ಟೇನು ದೊಡ್ಡದಿಲ್ಲ, ಅವ್ರದ್ದು ಚಿಕ್ಕದು. ಮತ್ತ ನನ್ ಜೊತೆ ಅವನ ಅಂದ್ರೆ ಮಿಸ್ಟರ್ ಸುದರ್ಶನ್. ಸೊ ಇವ್ರು ಒಬ್ಬರು ಒಂದು ಡಾನ್ಸರ್ ಅಲ್ಲ, ಪ್ರೊಫೆಷನಲ್ ಇದ್ದೇನು. ಪ್ರೊಫೆಷನಲ್ ಅಲ್ಲ. ಮತ್ತ ಇವ್ರು ಏನಂತ ಅಂದ್ರೆ ಇವ್ರೊಂದು ಸ್ಟುಡಿಯೋ ಅದ, ಎಷ್ಟು ಡಾನ್ಸ್ ಸ್ಟುಡಿಯೋ ಅದ. ನಿಮ್ ಹೆಸರು ಆಗತ್ತ ಸ್ವ್ಯಾಗ್ ಡಾನ್ಸ್ ಸ್ಟುಡಿಯೋ. ಸ್ವ್ಯಾಗ್ ಡಾನ್ಸ್ ಸ್ಟುಡಿಯೋ ಅವ್ರದ್ದಲ್ಲೇ ಆಗದ. ಆದ್ರೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬೀದರಾಗಿ ಕಲಿಸ್ತಾರ, ಪಾರ್ಗೋಳಿಗೆ ಇಲ್ಲಿ ಕಲಿಸ್ತಾರ. ಸೊ ದೇವ್ರು ಒಳ್ಳೇದಾಗ್ಲಿ ಇವ್ರಿಗೂ ಮತ್ತಾಗ್ಲಿ. ಸೊ ಗೈಸ್, ಈಗ ಸ್ಪಾಟ್ಗಳು ಸ್ವಲ್ಪ ಮಂದಿ ಕೇಳ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ಅಂತ. ಸೊ ಕ್ಯಾರಿ ಆನ್ ಗೈಸ್. ಈಗ ಏನಂತಾರ ಅವರ ಕ್ರಾಸ್ ಇವನ್ಸ್ ನಮ್ಮ ಹುಡುಗ ಏನಿಲ್ಲ, ಪ್ರೊಫೆಷನಲ್ ಡಾನ್ಸರ್. ಅವ್ರದ್ದು ಕೆಲಸ ಇತ್ತು, ಏನಿಲ್ಲ ಹುಡುಗಿ ಕೆಲಸ ಡಾನ್ಸರ್ ಯಾರಲ್ಲ. ಸೊ ಈಗೇನೋ ಇಲ್ಲ ಹೈಲೈಟ್ಸ್ ನೋಡ್ಕೋತಾ ಏನಂತಾರ ನಡ್ದೀವಿ. ಬರ್ಬಿ ಸಿಟಿ ಭಾರಿ ಅದಪ್ಪ, ಟೌನು ಏನ ಕಲ್ಚರ್. ಅಲ್ಲೇನೋ ಒಂದ್ 2-3 ಸ್ಪಾಟ್ಗಳವ. ಸೊ ಸುದೇ ಈಗ ಎಲ್ಲಿ ಹೋಗ್ಬೇಕು ನಾವು? ಪ್ರೊಫೆಷನಲ್ ಕನ್ನಡ ಮಾತುಗಳ ಗಾಯ್ಸ್. ಸೊ ಬೀದರ್ ಬಕಾಸುರ ಗಾಯ್ಸ್, ಯಾರ ಗೊತ್ತಿರ್ಬೇಕು. ಅವ ಯಾರಿಲ್ಲ, भाई का महीना था मिनिमम कितना 3 साल का नहीं 3 महीने का महीना था. तो मिनिमम ನಿಂಗೆ ಮೆನ್ಷನ್ ಮಾಡಿದೆ. ಸೊ ಏನಂತ ಅಂದ್ರೆ ಇವ್ ಮಂದಿ ಅವೆಲ್ಲ ಹಳ್ಳಿಯವ್ರ ಮಂದಿ ನಮ್ಗೆ ನೋಡತಾರ. ಯಾಕೆ ನೋಡತಾರ ಅಂದ್ರೆ ನಂಗೆ ಗೊತ್ತೈತಿ, ಇವ್ರಿಗೆ ಭಾಳ ಅಂದ್ರೆ ನಮ್ಗಿಂತ ನಮ್ ಸಿಟಿ ಕಿತ್ತಾಗ ಇವ್ರಿಗೆ ಭಾಳ ನಾಲೆಜ್ ಇರ್ತದ. ಸೊ ಅದಕ್ಕೋಸ್ಕರ ಈ ಪಾರಿ ಅದಕ್ ಬಂದಾನ, ಏನ್ ಮಾಡಕ್ ಬಂದಾನ, ಏನ್ ಮಾಡ್ಕೊಂಡು ಹೋಯ್ತಾನ ಅಂತ ಹಿಂಗ್ ಕ್ವಶನ್ ಬರ್ತಾವ್ರಿ ಅವ್ರಿಗೆ. ಸೊ ರಿಯಾಕ್ಷನ್ ನೋಡ್ತೀರಾ? ಸೊ ಇವ್ರ ಅಂಕಲ್ ರಿಯಾಕ್ಷನ್ ನೋಡ್ರಿ, ರಿಯಾಕ್ಷನ್ ನೋಡ್ರಿ. ನೀವು ಹುಡುಗನ್ ಫೋಕಸ್ ಮಾಡಿ ಅಂತ. ಸೊ ಅಪ್ಪ ಸೊ ವಿಡಿಯೋ ನೋಡ್ಕೊತ ಭಕ್ತಿ ಮಾಡ್ಕೊತ ನಡೆದಿವಿ. ಸೊ ಜಸ್ಟ್ ಐ ಹೋಪ್ ದಟ್ ನಿಮ್ಗೆ ಜಸ್ಟ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಹಂಗ ಆಗಾಗ ಮಾಡ್ತಾ ಇರ್ತೇನೆ ಅಂತ ಕೊಡ್ತೀವಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಕಾಮೆಂಟ್ ಸೆಕ್ಷನ್ ಹೇಳ್ರಿ. ಸಾಕ ನಿಮ್ ಪ್ರೀತಿ ಎಷ್ಟ ತೋರ್ಸುತ್ತಿರ್ಲ, ವಿಡಿಯೋ ನೋಡತಿರ್ಲ ನಾ ಕಷ್ಟಪಟ್ಟಿಂದ ಆಟೆ ನಿಮ್ಗ ನಾ ಟೋಲ್ ಥ್ಯಾಂಕ್ಫುಲ್ ಅಂತೀನಿ. ಸೊ ಗೈಸ್, ಈಗ ನಾವು ಬಂದೀವಿ ಮೌಲಾ ಹೋಟೆಲ್ ಅಂತ. ಸೊ ಮೌಲಾ ಹೋಟೆಲ್ ಏನೋ ಇಲ್ಲಿ ಹಾರ್ಟ್ ಟೈಮ್ ರಶ್ ಇತ್ತು ಅಂತ. ಆಲೂ ಬಾತ್ ಫೇಮಸ್, ಸುಸ್ಲಾ ಮತ್ತ ಎದಕ್ಕೋಸ್ಕರ ಫೇಮಸ್ ಅದ ಮತ್ತ ಸುಸ್ಲಾ, ಕಾಫಿ, ಬೂಸ್ಟ್, ಮತ್ತ ಅಷ್ಟೇ. ಸೊ ಇಲ್ಲಿ ನೋಡೋಣ, ಇಲ್ಲ ಅಂದ್ರೆ ಒಂದ್ 2 ಐಟಮ್ ಸುಸ್ಲಾ ಇಲ್ಲಿ ಮತ್ತ ಬೂಸ್ಟ್ ತಗೊಂಡು ಸೊ ಟೇಸ್ಟ್ ಟ್ರೈ ಮಾಡೋಣ ಬರ್ರಿ. ನಮ್ಗೀಗ ಸುಸ್ಲಾ ತಗೊಂಡ್ ಬಂದಾರಿ, ಮೌಲಾ ಸುಸ್ಲಾ ಅಂತ. ಸೊ ಟೇಸ್ಟ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಂದ್ರೆ ಇಲ್ಲಿ ಸ್ವಲ್ಪ ಆಯಿಲ್ ಥೋಡ ಹೆಚ್ಚಿಗೆ ಕಾಣತ್ತದ್ರಿ, ಮತ್ತ ಟೇಸ್ಟ್ ಬಿಟ್ಟದ, ಸ್ವಲ್ಪ ಸಾಲ್ಟ್ ಹೆಚ್ಚಿಗದ. ಸುದ್ದಿ ಅಷ್ಟು ಎಷ್ಟು ಸುಮ್ಮನೆ. ಸೊ ಆಯಿಲ್ ಎಲ್ಲ ಕಡೆ ಇದು ಕಾಮನ್ ಆಗ್ಯದ ಅಂತ ಆಯಿಲ್ ಬಿಡತ್ತ. ಬಟ್ ಪಬ್ಲಿಕ್ ನೋಡ್ರಲ್ಲ, ಪಬ್ಲಿಕ್ ಹಬ್ಬ. ಸೊ ಮತ್ತೊಂದು ಏನ್ ಫೇಮಸ್ ಅಂದ್ರೆ ಇಲ್ಲೊಂದು ಟೀ ಅಂತ ಮತ್ತ ಹಾಲ್ ಅಂತ. ಹಾಲ್ ಫೇಮಸ್ ಅವ ನೋಡ್ರಿ ಇಲ್ಲಿಂದ. ಹೋಯ್ತು ಹಾಕಿಂತು. ಸೊ ಗಾಯ್ಸ್, ಮೌಲಾ ಹೋಟೆಲ್ ಮುಗಿಸ್ಕೊಂಡು ಈಗ ನಾವು ಒಂದ್ ಸುಸ್ಲಾ ಮತ್ತ ಒಂದ್ ಹಾಲ್ ಕುಡ್ದಿ. ಸೊ ಇಲ್ಲಿನ ಸ್ಪಾಟ್ ತಗೋಬಹುದು. ಇದು ಯಾವ ರೂಟ್ ಅಂತಾರ? ಇದು ಬಸ್ ಸ್ಟ್ಯಾಂಡ್ ರೂಟ್ ಅಂತ. ಸೊ ಇಲ್ಲಿನ ಮೌಲಾ ಹೋಟೆಲ್ ಇಲ್ಲೇ ಬರ್ತದೆ ನೋಡ್ರಿ, ಬಸ್ ಸ್ಟ್ಯಾಂಡ್ ರೂಟ್ ಬಲ್ಲಿ. ಸೊ ಇಲ್ಲಿನ ಮುಂದೆ ಯಾವ್ದು ಸ್ಪಾಟ್ಗಳು ಇಲ್ಲ ಅಂತ. ಸೊ ಹತ್ತಿನ ಮತ್ತೆ ರಿಟರ್ನ್ ನಾವು ನೋಡಿದೀವಿ. ನಮ್ಮ ಎಂಟ್ರಿ ತಗೊಂಡಿದಿಲ್ಲ ಅವ್ರದ ಎಂಟ್ರಿ, ಏನೋ ಒಳ ಸಿಟಿದಾಗ ಎಂಟ್ರಿ ಐತಿಲ್ಲ. ATMC ಕ್ರಾಸ್, APMC ಕ್ರಾಸ್. ಮಂದಿ ನೋಡಿ
ಯಪ್ಪ ಬ್ಯಾಡಪ್ಪ ಮತ್ತೆ ಹುಡುಗಿಯರಿಗೆ ಫೋಕಸ್ ಮಾಡ್ತಂತ ಖರೆ ಅಂದ್ರೆ ನಾ ಅದ ಗಾಡಿ ಫೋಕಸ್ ಮಾಡ್ತಿದ್ದ ಹೊಡ್ಕೊಳ್ದ. ಸೊ ಬ್ಯಾಕ್ ಟು ಪೊಸಿಷನ್ ಗಾಯ್ಸ್, ಹೋಟೆಲ್ ಮುಗಿಸ್ಕೊಂಡು ನಾವು ಈಗ ಬಂದೀವಿ. ಸೊ ಇಲ್ಲಿ ನಿಮ್ಗೆ ಎಂಟ್ರಿ ಸ್ಪಾಟಿಂಗ್ ಏನ ATMC ಯಾವ್ದು ಕ್ರಾಸ್ ಅದು ATMC ಕ್ರಾಸ್ ಲಿಂದ ಎಂಟ್ರಿ ಆಯ್ತಲ್ಲ ಕಡೆ. ಸೊ ಅಲ್ಲಿಂದ ಇಟ್ಕೊಂಡು ಸೊ ಇಲ್ಲಿ ಸ್ಪಾಟ್ಗಳು ಅವರಿ ಒಂದು 2-3 ಹೋಟೆಲ್ಗಳು ಅವ. ಸೊ ಅಲ್ಲಿ ನೋಡ್ಬೋದು ಪಂಡ್ರ ಪುಡಿ ಚಾಯ್ ಅಂತದ. ಇಲ್ಲಿ ಗೋಲ್ಡನ್ ಬೇಕರಿ ಅಂಡ್ ಸ್ವೀಟ್ಸ್ ಅದ. ಸೊ ಇಲ್ಲಿ ಒಂದು ನಾನ್ ವೆಜ್ ಅಂಡ್ ವೆಜ್ ಹೋಟೆಲ್ಗಳು ಅವ. ದಮ್ ಬಿರಿಯಾನಿ ಅಂತದ. ಹುಡುಕ್ತಾ ಹೋದಂದ್ರೆ ನೀವು ಈ ಲೊಕೇಶನ್ ದಾಗೆ ನಿಮ್ಗೆ ಒಂದು ಇಲ್ಲಾಂದ್ರೆ ಒಂದು 10-15 ಸ್ಪಾಟ್ಗಳು ಅವ ಸ್ನಾಕ್ಸ್ ಅಂದ್ರೆ. ಸೊ ಅಲ್ಲಿ ಸ್ನಾಕ್ಸ್ ಇಂದ. ಸೊ ಇನ್ನೊಂದು ಬೇಕರಿ ಅದ. ಸೊ ನೀವು A1 ಬಿರಿಯಾನಿ ಹೌಸ್ ಅಂಡ್ ಚೈನೀಸ್ ಅಂತ ಅದೊಂದು ಹೋಟೆಲ್ ಅದ. ಸೊ ಅಲ್ಲಿ ಒಂದು ಬಸವ ಬೆಂಗಳೂರು ಬೇಕರಿ ಅದ. ಸೊ ಈ ಸರೌಂಡಿಂಗ್ ಪ್ಲೇಸ್ ಆಗಿ ನೀವು ನೋಡಿದ್ರೆ ಅಂದ್ರೆ ಮಿನಿಮಮ್ 10 to 15 ಬೇಕು. ಬಟ್ ಅರವನ್ ಮಾಡಕ್ ಹೋದಂದ್ರೆ ಏನಿತ್ತು ನಮ್ಮ ಇಲ್ಲಿ ಒಂದು ಹೊಸದಾಗಿದ್ರೆ ಹೈದರಾಬಾದಿ ಸ್ಪೆಷಲಿ ಚಿಕನ್ ದಮ್ ಬಿರಿಯಾನಿ ಅಂಡ್ ಶೇಕ್ ಕಬಾಬ್ ಅಂತ ಏನೇನು ಹೆಸರು. ಸೊ ಇಲ್ಲಿ ಒಂದು ಬಿರಿಯಾನಿ ಹೋಟೆಲ್ ಅದ ರೀ, ನಬೀಸ್ ಬಿರಿಯಾನಿ ಹೋಟೆಲ್ ಅಂತ. ಸೊ ಅಲ್ಲಿ ಒಂದು 5 ಸ್ಟಾರ್ ಬಿರಿಯಾನಿ ಹೋಟೆಲ್ ಅದ. ಸೊ ಆ ಮೂಲಿದಾಗ ನೀವು ನೋಡ್ತೀರಂದ್ರೆ ಅಲ್ಲಿ ಒಂದು ಫ್ರೆಂಡ್ಸ್ ಬಿರಿಯಾನಿ ಹೋಟೆಲ್ ಅದ, ಮತ್ತೆ ಇನ್ನೊಂದು 5 ಸ್ಟಾರ್ ಬಿರಿಯಾನಿ ಹೋಟೆಲ್ ಅದ. ಬಟ್ ನಾನು ನಿಮ್ಗೆ ಅಂದಿಲ್ಲ ರೀ, ಬಟ್ ಅವ್ರು ಜರ ದೊಡ್ಡದು ಆ ಪ್ರಕಾರನ ತಿಳ್ಕೊರಿ. ಆ ಸಲಕ್ಕೆ ನಾ ಆ ಕಡೆ ಅಂದ್ರೆ ನಾವು ಹಾಳಾದ್ರೂ ಪರವಾಗಿಲ್ಲ ನಮ್ಮ ಜೊತೆ ಬೇರೆಯವ್ರಿಗೆ ಭೀ ಹಾಳು ಮಾಡ್ಬಿಡೋದಂತ ನಾವು ಹಾಳಾದ್ರೂ ಪರವಾಗಿಲ್ಲ ನಮ್ಮ ಜೊತೆ ಬೇರೆಯವ್ರಿಗೆ ಭೀ ಹಾಳು ಮಾಡ್ಬಿಡೋದಂತ ನನ್ನ ಇಂಟೆನ್ಷನ್ ಅದ. ಸೊ ಇದು ಒಂದು ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ಅಂತ ಇಲ್ಲಿ ಟ್ರೈ ಮಾಡಬೇಕು. ಸೊ ನಾವೀಗ ಪರ್ಮಿಷನ್ ತೊಗೊಂಡಿವ್ರಿ KT ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ಅಂತ. ಸೊ 110 ಅದ ಅಂತ. ಇದು ಅವ್ರದ್ದಾಗ ನಿಮ್ಗೆ ಎಲ್ಲಿಂತಂದ್ರೆ ATMC ಕ್ರಾಸ್ ಅದ ನೋಡ್ರಿ, ಅಲ್ಲಿಂದ ಸೈಡ್ ನಲ್ಲಿ ನಿಮ್ಗೆ ರಾಯಲ್ ಬೇಕರಿ ಅದ ನೋಡ್ರಿ. ಅದ್ರ ಅಪೋಸಿಟ್ ಸೈಡ್ ಇದು ಸರ್ ಅವರಿಗೆ ಮಾತಾಡಿ ಡೀಟೇಲ್ ಕೇಳ ಹೆಂಗದ ಏನದ ಅಂತ. ಸೊ ಕೇಳ್ಕೊಂಡು ನಿಮ್ಗೆ ಡೀಟೇಲ್ ಹೇಳ್ತೀನಿ. ಸೊ ಹಾಯ್ ಸರ್, ನಮಸ್ಕಾರ. ಓಕೆ, ಇದು ಅಡ್ರೆಸ್ ಥೋಡಿ ಹೇಳ್ತೀರಾ? ಓಕೆ ಓಕೆ, ಕಾಂಪ್ಲೆಕ್ಸ್ ಯಾವುದು? ಪವರ್ ಕಾಂಪ್ಲೆಕ್ಸ್. ಸೊ ಏನೇನು ಸ್ಪೆಷಲ್ ಸಿಗ್ತದೆ ಸರ್ ಇಲ್ಲಿ? ಸ್ಪೆಷಲ್ ಬಿರಿಯಾನಿ, ಓಕೆ ರೆಡ್ ಬಿರಿಯಾನಿ. ಓಕೆ, ಅದು ರೀಸೆಂಟ್ಲಿನೇ ಚಾಲು ಐತ್ರಿ ಸರ್? ಓಕೆ, ಅಂದ್ರೆ ಈಗ ಮುಂದೆ ಏನೇನು ಕೊಡ್ಬೇಕಂತೀರಿ ಮಂದಿಗೆ? ಈಗ ರೆಸ್ಟೋರೆಂಟ್ ಸಿಗುತ್ತೆ, ಸಿಕ್ ಕಬಾಬ್ ಇರುತ್ತೆ. ಓಕೆ, ಸಿಕ್ ಕಬಾಬ್, ಹಾಂ, ಚಿಕನ್ ಕರಿ, ಓಕೆ, ಪಾಟಿ, ಹಾಂ ಹಾಂ. ರೀಸೆಂಟ್ಲಿ ಎಷ್ಟು ದಿನ ಆಯ್ತು ಚಾಲು ಮಾಡಿ? 7 ತಿಂಗಳು. 7 ತಿಂಗಳು. ಸೊ ಹೆಂಗದ ರೀ ಸರ್ 7? ಹಾಂ, ಓಕೆ. ಈಗ ಸೊ ನಾವು ಭೀ ಈಗ ದಮ್ ಬಿರಿಯಾನಿ ಟ್ರೈ ಮಾಡ್ತಂದ್ರೆ ಸೊ ನೋಡೋಣ ಟೇಸ್ಟ್ ಹೆಂಗದ ಅಂತ. 7 ತಿಂಗಳು ಇಟ್ಕೊಂಡು ಮಂದಿ ಹೇಳಿದ್ರು ಬನ್ನಿ ನೋಡೋಣ ಅಂತ. ಓಕೆ, ಸೊ ನಾವು ಮತ್ತು ನನ್ನ ಫ್ರೆಂಡು ಇಬ್ಬರು ಸಿಂಗಲ್ ತೊಗೊಂಡಿದ್ವಿ. ಸೊ ಈ ಪ್ಲೇಟ್ ಪ್ರೈಸ್ ನಿಮ್ಗೆ 80 ರೂಪೀಸ್ ಬೀಳ್ತದ. ಸೊ ಇದ್ರ ಜೊತೆ ನಿಮ್ಗೆ ರೈತ ಮತ್ತೆ ಓಕೆ ಗ್ರೇವಿ ಮತ್ತು ಅದು ಒಂದು ರೈತ ಅಂದರೆ ಮೊಸರಿ, ಗ್ರೇವಿ ಅಂದ್ರೆ ಈಗ. ಸೊ ನೋಡೋಣ ಟೇಸ್ಟ್ ಹೆಂಗದ ಅಂತ. ಸೊ ನೀವು ಭೀ ಎಂಜಾಯ್ ಮಾಡಿ. ಓಕೆ, ಸೊ ಇದು KT ಆಗ್ತಿಲ್ಲ. KT ಕೇಕ್ ಖುಷಿ 20 ಯಾರು ಇಬ್ಬರು ಖುಷಿ ಆಗುತ್ತೆ. ಇಷ್ಟ ಆಯ್ತಂದ್ರೆ ಮತ್ತೇನಾದ್ರೂ ಯೂನಿಕ್ ಮಾಡ್ಕೊತಾ ಇದ್ರೆ ಮಾಡ್ಕೊತಾ ಇದ್ರೆ. ಸೊ ನಾವೀಗ ತೋರಿಸ್ತೀನಿ ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಓಕೆ, ಸೊ ಗೈಸ್ ಮತ್ತೆ ಏನೋ ಹೇಳ್ಬೇಕಂದ್ರೆ ಊಟ ಮಾಡಿದ್ಮೇಲೆ ನೀವು ಟೀ ಪಾಯಿಂಟ್ ಕುಡಿತಾರಂದ್ರೆ ಸೊ ಟೀ, ಕಾಫಿ, ಬೂಸ್ಟ್, ಹಾರ್ಲಿಕ್ಸ್ ಮತ್ತು ಪಾನ್ ಸುಪಾರಿ ಎಲ್ಲ ಸಿಗ್ತದೆ ನೋಡ್ರಿ. ಸೊ ಅಡ್ರೆಸ್ ನಮ್ಗೆ ಯಾವ್ದು? APMC ಕ್ರಾಸ್ ಔರಾದ್ ಬೀದರ್ ಮೇನ್ ರೋಡ್. ನಮ್ಮ ಅಣ್ಣ ಅಂತ ನೋಡ್ರೆ ಸಾಕಿಷ್ಟೇ. ಸೊ ನಮ್ಮ ಹುಡುಗ ರೀ ಸುದರ್ಶನ್ ಅಂತ. ಸೊ ಒಂದು ಡಾನ್ಸ್ ಕ್ಲಾಸ್ ಅದ ರೀ, ಸ್ವ್ಯಾಗ್ ಡಾನ್ಸ್ ಸ್ಟುಡಿಯೋ. ಸೊ ಅದೇ APMC ರೋಡ್, ಅದೇ ದಮ್ ಬಿರಿಯಾನಿ ತಿಂದೆ ನೋಡ್ರಿ. ದಮ್ ಬಿರಿಯಾನಿ ತಿಂದೆ ನೋಡ್ರಿ. ಅಲ್ಲಿ ನಿಂಗೆ ಸ್ಟ್ರೇಟ್ ಬರ್ತದ ಅಂತಂದ್ರೆ ಇದು ಒಂದು ಶೋರೂಮ್ ಕಾಣ್ತದೆ. ಯಾವ ಶೋರೂಮ್ ಅದು? ದೀಪಕ್ ಮೋಟರ್ ಅಂತ. ಅದ್ರ ಮೇಲೆ ಅದ ನೋಡ್ರಿ ಇದು ಡಾನ್ಸ್ ಕ್ಲಾಸ್. ಸೊ ನೋಡಮ್ಮ ಪಾರ್ ನಮ್ದು ಏನೇನ್ ಪಾಪ ಮೈನತ್ ಮಾಡ್ತಾನಂತ.
ಸೊ ಏನಾಯ್ತಂದ್ರೆ ದಮ್ ಬಿರಿಯಾನಿ ತಿಂದು ಇನ್ನೂ ಒಂದು ಹೋಟೆಲ್ಗೆ ಹೋಗಿದ್ದೆವು, ಅಂಬರೀಶ್ವರ್. ಹಾಂ, ಅಂಬರೀಶ್ವರ್ ಹೋಟೆಲ್ಗೆ ಹೋಗಿದ್ದೆವು. ಸೊ ಅಲ್ಲಿ ನಾವು ಕೇಳಿದೆವು ಹಿಂಗೆ ಶೂಟ್ ಮಾಡ್ತೀವಿ ಬೀದರ್ಲಿಂದ ಬಂದೀವಿ ಅಂತಂದ್ರೆ ಅವ್ರು ಅಂದರು ಬಟ ಸ್ಟೈಲಿಂದ ಹೇಳ್ತಾರೆ ಬಟ ನಮ್ದು ಹೋಟೆಲ್ ನಡೆದು ಬಟ ಈಗ ಸದ್ಯಾಗ ಭಾಳ ಬಟ ಆಮೇಲೆ ಒಣ ಬಟ ನಿಮ್ಮ ಕರೆಸ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಟೀಕದ ಅಂದ್ರೆ ಗಂಡು ಬಂದ ನಾನು. ಸೊ ಪಾರೊಂದು ಅಕ್ಕೋ ನಾ ಎದುರ್ದ ಬಂದಿದ್ದೆ. ಹಾ ಪಾರೊಂದು ಡಾನ್ಸ್ ಕ್ಲಾಸ್ ಅದ ರೀ, ಅದು ಮಾಡಿ ಬಿಟ್ಟು ಮತ್ತೇನಾಯ್ತು ಗೊತ್ತ್ರಿ? ಹಾ ನಾ ಸುಸ್ಲಾ ತಿಂದೆ ನೋಡ್ರಿ, ಅದು 30 ರೂಪಾಯಿ ಪ್ಲೇಟ್. ಓಕೆ, ಮತ್ತು ಟೀ ಕುಡ್ದಿನ 10 ರೂಪಾಯಿ, ಟೋಟಲ್ 50 ರೂಪಾಯಿ. ಅದು ಇಲ್ಲಿ 80 160 ನೀರಿನ ಬಾಟಲ್ ಕುಡ್ದಿಲ್ಲ ರೀ, ಯಾಕಂದ್ರೆ ನಮ್ಮ ಪಾರಬಲ್ಲೇ ನೀರವ ಅಂತ್ರಿ. ಅಂದ್ರೆ ಅವ್ರ ಕ್ಲಾಸಾಗ ನೀರವ ಏನು ತಿಳ್ಕೊದ್ರ ಹಾಂ ಪರ್. ಹಾಂ ಕ್ಲಾಸ್ ಭಾರಿ ಮನೆ ಉಂಡ್ರಿ. ಪೂರಾ ಒಂದು ಎಷ್ಟು ಮಿನಿಮಮ್ ಎಷ್ಟು ಪಾರ್ಗೊಳವ? 30, 40, 45, 50ವರೆಗೆ. ಓಕೆ, ನನ್ನ ಸೌಂಡ್ ಏನೋ ನಿಮ್ಗೆ ಈಕೋ ಆಗ್ಲತ್ತಿರ್ಬೇಕು. ಸೊ ಇನ್ನೂ ಒಂದು ತಾಸು ಹಿಂಗೆಲ್ಲ ಪಾರ್ಗಳು ಬರ್ತಾರ. 3 o'clock ಆಗ್ಲತ್ತದ, ಇನ್ನು ಒಂದು 4:30 ಹಂಗೆ ಪಾರ್ಗಳು ಬರ್ತಾರ. ಸೊ ಸ್ಟೂಡೆಂಟ್ ನೋಡಿ ನಂಬಿ ಬರ್ದಾರ ಪರ್ಫಾರ್ಮೆನ್ಸ್ ಮಾಡ್ತೇವೆ, ಜರ ಡಾನ್ಸ್ ಮಾಡ್ತೇವೆ, ಜರ ಹೊಟ್ಟಿ ಏನು ತಿಂದಿದ್ದೇವೆ ಜರ ಕರೆಸ್ತೇವೆ. ಆಲ್ರೆಡಿ ನಮ್ದು ಕ್ಯಾಲರೀಸ್ ಏನು ಈ ಬಿಸಿಲ್ದಾಗ ಹೆಂಗೆ ಭೀ ಕಡ್ದೋಗ್ಯದ. ಸೊ ಹೆಂಗೆ ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಸ್ವಲ್ಪ 2-3 ಶಾರ್ಟ್ಸ್ ತೊಗೊಂಡು 5 ನಿಮ್ಗೆ ತೋರ್ಸಿನ ಬಿಟ್ಟಿನಿ. ಸೊ ನಮ್ಮ ಸುದರ್ಶನ್ ಕ್ಲಾಸ್ದಾಗೆ ಅಲ್ಲೇ ನಾವು ಪಾರ್ಗಳಿಗೆ ಸ್ವಲ್ಪ ಅವ್ರು ಹುಡುಗರೆಲ್ಲ ಬಂದರು. ಸೊ ಮಾಡಿ ಈಗ ನಮ್ಮ ಪಾರೀಗ ಆಯ್ತು ಬಂದ್ ಮಾಡ್ಕೊಂಡು ಈಗ ನಾವು ಡೈರೆಕ್ಟ್ ನಮ್ಮ ಬೀದರ್ಕ ಲೊಕೇಶನ್ ಹೋಗ್ತಾ ಇದ್ದೀವಿ. ಸೊ ಅದೇ ಹಳೆ ಕತೆ. ನಾ ಬೆಸ್ಟ್ ಏನೋ ಒಂದು ಹೋಟೆಲ್ ಇತ್ತು, ಒಂದು ಚಿಕನ್ ಏನಂತಾರ 65 ಮಾಡ್ತಾರ, ಲೆಗ್ ಪೀಸ್ ಮಾಡ್ತಾರ. ಸೊ ಅದ್ರ ಒಂದು ತೋರ್ಸಂಬಂದ, ಬಟ್ ಅವ್ರು ಬ್ಯಾಡ್ ಅಂತಂದ್ರು. ಇನ್ನೂ ಒಂದು ಅದು ಯಾವ್ದಪ್ಪ ಅದು ರೆಸ್ಟೋರೆಂಟ್, ಅಂಬರೀಶ್ವರ್ ರೆಸ್ಟೋರೆಂಟ್ ಅಂತ, ಅದು ಭೀ ಅವರು ಹಾಕೋ ಬ್ಯಾಡ್ ಅಂದರು. ಇಲ್ಲ ಬಿಡು ಪರವಾಗಿಲ್ಲ ನಮ್ಗೆ, ಯಾಕಂದ್ರೆ ಅವರಿಗೆ ನೀಡಿದ್ದಿಲ್ಲ ಅಂದ್ರೆ ಅದಕ್ಕೋಸ್ಕರ ಈಗ ನಾವು ಏನು ಮಾಡ್ಬೇಕಾಯ್ತದ. ಸೊ ಹಾಂ ಅಷ್ಟೇ. ಏನು ನನ್ಗಿತ್ತು ಏನು ತೋರ್ಸಿನಿ ಈಗ ನಿಮ್ಮೆಲ್ಲದ. ಸೊ ಸಪೋರ್ಟ್ ಮಾಡ್ರಿ, ಮತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದು ಖಂಡಿತ ಮಾಡ್ರಿ ನೋಡ್ರ. ಪ್ಲೀಸ್ ನಿಮ್ಮ ಈ ಪ್ರೀತಿ ಇದ್ರಾಗೆ ತೋರಿಸ್ರಿ. ಮತ್ತೇನಪ್ಪ ಅಂದರೆ ಇನ್ನೂ ಈಗ ಜಸ್ಟ್ ಸ್ಟಾರ್ಟಿಂಗ್ ಅದ, ಏನೋ ಹೋಯ್ತಾ ಈ ಫುಡ್ ಬ್ಲಾಗ್ ಚಾನಲ್ದಾಗ ಅಂದರೆ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಒಳ್ಳೇದೇ ಹೆಸರು ಮಾಡ್ಬೇಕಂತ ಅನ್ನತ್ತೀನಿ. ಸೊ ಹೋಯ್ತಾ ಈ ಪೇಜಿಗೆ ಒಂದು ಚೆಂದ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೇಕಂತೀನಿ. ಸೊ ನಿಮ್ಗೆಲ್ಲರೂ ಸಪೋರ್ಟ್ ಹಾಗೇ ಇರಲಿ. ಸೊ ಮತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ಸಿಗೋಣ ನಿಮ್ಮ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಸೊ ಟಿಲ್ ದಟ್ ನೀವು ಸುದರ್ಶನ್ ಎಲ್ಲ ನೋಡಿರಂದ್ರೆ ಅವ್ರಿಗೊಂದು ಹಾಯ್ ಅನ್ಕೋತಾ, ಅಣ್ಣ ನಿಮ್ಗೆ ನೋಡಿದ್ದೆ ಅಣ್ಣ, ನಿಮ್ಗೆ ಬೀದರ್ ಬಕಾಸೂರ್ ಪೇಜ್ದಾಗ ಅಂತ ಜಸ್ಟ್ ಇಂದ ಅನ್ರಿ ಸಾಕಿ, ಒಂದು 2 ರೂಪಾಯಿ ಪೇಮೆಂಟ್ ಮಾಡ್ತಾನೆ. ಸೊ ಬಾಯ್ ಕೂಲ್ ಬಂದ್ ಮಾಡ್ತಾರೆ ಲೈಟ್. ಬಾಯ್ ಕೂಲ್. Pura, 10 rupiah.